ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಮೊಹಮ್ಮದ್ ಬಿನ್ ತಗ್ಲಕನ ಆಡಳಿತದ ಸುಧಾರಣೆಗಳ ಬಗ್ಗೆ ಅಥವಾ ಹೊಸ ಪ್ರಯೋಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಇವತ್ತು ಕೂಡ ಮುಂದುವರಿದು ಆತನ ಒಂದು ಹೊಸ ಪ್ರಯೋಗಗಳಲ್ಲಿ ಸುಧಾರಣೆಯಲ್ಲಿ ಮೂರನೇದಾಗಿ ರಾಜಧಾನಿಯ ಬದಲಾವಣೆ ಅನ್ನುತ್ತದೆ. ಕ್ರಿಸ್ತಕ 1326 1327ರಲ್ಲಿ ಕೈಗೊಂಡಿರುವಂಥದ್ದು. ಇದನ್ನು ಮೊಹಮ್ಮದ್ ಬಿನ್ ತಗ್ಲಕ್ ಕೈಗೊಂಡಿರುವಂಥ ಅನೇಕ ಕಾರ್ಯತಂತ್ರಗಳಲ್ಲಿ ಈ ರಾಜಧಾನಿಯ ಬದಲಾವಣೆ ಅನ್ನುವಂಥದ್ದು ಅತ್ಯಂತ ಒಂದು ಮಹತ್ವದ ರಾಜಕೀಯ ಪ್ರಯೋಗವಾಗಿರುವಂಥದ್ದಿಲ್ಲಿ. ತನ್ನ ಒಂದು ರಾಜಧಾನಿಯನ್ನು ಉತ್ತರದ ದೆಹಲಿಯಿಂದ ಸುಮಾರು 700 ಮೈಲು ದೂರದಲ್ಲಿರುವಂಥ ದಕ್ಷಿಣದ ದೇವಗಿರಿಗೆ ವರ್ಗಾಯಿಸ್ತದೆ. ನಾವು ಆ ದೇವಗಿರಿಗೆ ದೌಲತ್ಬಾದ್ ಅಂತೇಳಿ ನಾಮಕರಣ ಮಾಡಿರ್ತಕ್ಕಂಥದ್ದಲ್ಲಿ ಇಂಥ ಒಂದು ರಾಜಧಾನಿ ಬದಲಾವಣೆಯ ಕಾರಣಗಳನ್ನು ಅವನು ಹೇಳ್ತಾ ಇದ್ದಾನೆ. ಅಂತಹ ಕಾರಣಗಳಲ್ಲಿ ಒಂದೇದು, ರಾಜಧಾನಿಯು ರಾಜ್ಯದ ಕೇಂದ್ರ ಸ್ಥಾನದಲ್ಲಿರಬೇಕು ಅನ್ನೋಂಥದ್ದು ಅವನ ವಿಚಾರವಾಗಿರ್ತಕ್ಕಂಥದ್ದು. 2, ಡಾಕ್ಟರ್ A.L. ಶ್ರೀವಾಸ್ತವರವರ ಪ್ರಕಾರವಾಗಿ ದೆಹಲಿ ಮೇಲಿಂದ ಮೇಲೆ ವಾಯುಭಾಗದ ದಾಳಿಯಿಂದ ಆ ಮಂಗೋಲರ ದಾಳಿಗೆ ಆಹುತಿಯಾಗ್ತಕ್ಕಂಥದ್ದು. ಅಂಥ ಒಂದು ದಾಳಿಯಿಂದ ತಪ್ಪಿಸುವುದಕ್ಕೋಸ್ಕರವಾಗಿ, ಮುಕ್ತವಾಗುವುದಕ್ಕೋಸ್ಕರವಾಗಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ತಿಳಿಸ್ತದೆ. 3, ಉತ್ತರ ಭಾರತದ ಮೇಲಿಂದ ಮೇಲೆ ಬರಗಾಲದ ಬವಣೆ ಉಂಟಾಗ್ತಾ ಇದೆ. ಬರಗಾಲಕ್ಕೆ ಅನೇಕ ಜನರು ಬಲಿಯಾಗಿರ್ತಕ್ಕಂಥದ್ದಲ್ಲಿ ಅದನ್ನು ತಪ್ಪಿಸ್ಬೋದು ಅನ್ನೋಂಥ ಒಂದು ಊಹೆಯಾಗಿರ್ತಕ್ಕಂಥದ್ದು ಅನ್ನೋಂಥದ್ದಲ್ಲಿ. 4, ದೇವಗಿರಿ ಭಾರತದ ಒಂದು ಮಧ್ಯ ಭಾಗದಲ್ಲಿದ್ದರಿಂದ ವಿಶಾಲವಾದ ಸಾಮ್ರಾಜ್ಯ ಸುಲಭವಾಗಿ ನಿಯಂತ್ರಿಸಬಹುದು ಅನ್ನೋಂಥದ್ದು ಅವನು ತಿಳುವಳಿಕೆಯನ್ನು ಹೊಂದಿರತಕ್ಕಂಥದ್ದಲ್ಲಿ. 5, ದಕ್ಷಿಣ ಭಾರತವು ಉತ್ತರ ಭಾರತಕ್ಕಿಂತ ಹೆಚ್ಚು ಸಂಪದ್ಭರಿತವಾಗಿರ್ತಕ್ಕಂಥದ್ದು, ಅದನ್ನು ಸಮರ್ಥವಾಗಿ ಇಲ್ಲಿ ಬಳಸಿಕೊಳ್ಳಬಹುದು ಅನ್ನೋಂಥದ್ದು. 6, ಪ್ರೊಫೆಸರ್ ಹಬೀಬುಲ್ಲಾರವರ ಪ್ರಕಾರವಾಗಿ ಉತ್ತರದಲ್ಲಿ ಪ್ರಬಲವಾಗಿರ್ತಕ್ಕಂಥ ಮುಸ್ಲಿಂ ಸಂಸ್ಕೃತಿಯನ್ನು ದಕ್ಷಿಣದಲ್ಲಿ ಕೂಡ ವಿಸ್ತರಿಸುವುದಾಗಿತ್ತು ಅನ್ನೋಂಥದ್ದನ್ನು ತಿಳಿಸ್ತಾ ಇದ್ದಾರೆ. 7, ಇಬ್ನ ಬತ್ತೂತವರ ಪ್ರಕಾರವಾಗಿ ಸುಲ್ತಾನನಿಗೆ ಅವನ ಆಡಳಿತವನ್ನು ಖಂಡಿಸಿ ಹಲವು ಅನಾಮಧೇಯ ಪತ್ರಗಳಲ್ಲಿ ಬರ್ತಿದ್ವು. ಅದರಿಂದ ಅವನಿಗೆ ಬೇಸರವಾಗಿರ್ತಕ್ಕಂಥದ್ದು. ಆದ್ದರಿಂದ ಸುಲ್ತಾನನು ರಾಜಧಾನಿಯ ಬದಲಾವಣೆಯನ್ನು ಮಾಡಿದನು ಅನ್ನೋಂಥದ್ದನ್ನು ತಿಳಿಸ್ತಾ ಇದ್ದಾರೆ. 8, ಫೆರಿಸ್ತಾನ ಪ್ರಕಾರವಾಗಿ ದೆಹಲಿಗಿಂತ ಒಂದು ಸುಂದರ ನಗರವಾಗಿರ್ತಕ್ಕಂಥ ದೇವಗಿರಿ ಸುಲ್ತಾನನಿಗೆ ನೆಚ್ಚಿನ ಒಂದು ಪ್ರದೇಶವಾಗಿರ್ತಕ್ಕಂಥದ್ದು. ಮಿಲಿಟರಿ ದೃಷ್ಟಿಯಿಂದ ಆಯಕಟ್ಟಿನ ಸ್ಥಳ ಆಗಿರ್ತಕ್ಕಂಥದ್ದು, ಅಲ್ಲದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಯೋಗ್ಯ ಸ್ಥಳವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಿರ್ಧಾರ ಮಾಡಿರುವಂಥದ್ದು ಇಲ್ಲಿ. ನಂತರದಲ್ಲಿ 9ನೇದಾಗಿ, ದಕ್ಷಿಣದಲ್ಲಿ ಬಹಾವುದ್ದೀನ್ ಗುಸ್ಯಾಸ್ಪನ ಬಂಡಾಯವನ್ನು ದಮನ ಮಾಡುವುದಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ಇಂಥ ಒಂದು ಬದಲಾವಣೆಯ 9 ಕಾರಣಗಳನ್ನು ಅಲ್ಲಿ ನಾವು ಕಾಣ್ತೇವೆ. ನಂತರ ಇಲ್ಲಿ ರಾಜಧಾನಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಸನ್ನಿವೇಶವನ್ನು ಕೂಡ ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಯಾವ ರಾಜಧಾನಿ ಬದಲಾವಣೆಯ ನಿರ್ಧಾರವನ್ನು ಕೈಗೊಂಡಂಥ ಸುಲ್ತಾನ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾನೆ. ದೆಹಲಿಯಿಂದ ದೇವಗಿರಿಗೆ ಒಂದು ದೀರ್ಘ ಕಾಲ್ನಡಿಗೆಯ ಪ್ರಯಾಣ ಅನುಕೂಲವಾಗುವುದಕ್ಕೋಸ್ಕರವಾಗಿ ರಸ್ತೆಗಳ ದುರಸ್ತಿ ಮಾಡ್ತಕ್ಕಂಥದ್ದು, ತಾತ್ಕಾಲಿಕ ಗುಡಿಸಲುಗಳನ್ನು ನಿರ್ಮಿಸುವಂಥದ್ದು, ಅಲ್ಲಲ್ಲಿ ಆಸ್ಪತ್ರೆಗಳನ್ನು, ಅನ್ನಛತ್ರಗಳನ್ನು, ನೀರಿನ ಅರವಟ್ಟಿಗೆಯ ಸೌಲಭ್ಯಗಳನ್ನು ಕೂಡ ಅಲ್ಲಿ ಅವನು ಒದಗಿಸಲ್ಪಟ್ಟಿರ್ತಕ್ಕಂಥದ್ದು. ಈ ರೀತಿ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಒದಗಿಸಲ್ಪಟ್ಟು ನಂತರ
ಆ ಕಾರ್ಯ ಮುಗಿದ ಮೇಲೆ ದೆಹಲಿಯ ಎಲ್ಲ ಪ್ರಜೆಗಳು ತಮ್ಮ ಸಕಲ ಸಾಮಾನು ಸರಂಜಾಮುಗಳೊಡನೆ ದೇವಗಿರಿಗೆ ಹೊರಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆಜ್ಞೆಯನ್ನು ಕೂಡ ಅವನು ಮಾಡ್ತಾನೆ. ಇಂಥ ದೆಹಲಿಯ ಪ್ರಜೆಗಳಿಗೆ ದೆಹಲಿಯನ್ನು ಬಿಟ್ಟು ಹೋಗೋದಕ್ಕೆ ಯಾವುದೇ ಮನಸ್ಸು ಇರಲಿಲ್ಲ. ಆದರೂ ಕೂಡ ಇಲ್ಲಿ ಸುಲ್ತಾನನ ಆಜ್ಞೆಯನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಇಸ್ಲಾಮಿಯಾನ್ ಅವರ ಪ್ರಕಾರವಾಗಿ ಇಡೀ ರಾಜಸ್ಥಾನಿಗೆ ಬೆಂಕಿ ಇಟ್ಟು ಜನರನ್ನು ದೌಲತ್ಬಾದಿಗೆ ಓಡಿಸಿರಿ. ದೆಹಲಿಯಲ್ಲಿ ಒಬ್ಬ ನರಮಾನವ, ಬೆಕ್ಕು, ನಾಯಿ ಕೂಡ ಇರಕೂಡದು ಎಂದು ಸೈನ್ಯಕ್ಕೆ ಆದೇಶವನ್ನು ನೀಡಿದನು ಅನ್ನೋಂಥದ್ದು ಅಭಿಪ್ರಾಯವನ್ನು ಅವರು ತಿಳಿಸ್ತಾ ಇದ್ದಾರೆ. ಇದರಿಂದ ಆ ಸುಲ್ತಾನನ ಆಜ್ಞೆಗೆ ಪ್ರಜೆಗಳೆಲ್ಲರೂ ತಲೆ ಬಾಗಲೇಬೇಕಾಗಿರ್ತಕ್ಕಂಥದ್ದು. ಆ ಆಜ್ಞೆ ಪ್ರಕಾರವಾಗಿ ಎಲ್ಲ ಜನರು ಹೊಸ ರಾಜಧಾನಿಯ ಕಡೆಗೆ ಹೊರಡ್ತಾ ಇದ್ದಾರೆ. ಅಲ್ಲಿ ಅಪಾರವಾದ ಸಾವು ನೋವುಗಳನ್ನು ಕೂಡ ಕಾಣ್ತಕ್ಕಂಥ ಸನ್ನಿವೇಶವನ್ನು ನೋಡ್ತೇವೆ ನಾವು. ದೆಹಲಿ ಒಂದು ನಿರ್ಜನ ಪ್ರದೇಶವಾಗಿ ಕಾಣ್ತಾ ಇದೆ. ಇಲ್ಲಿ ಭರಣಿಯವರ ಪ್ರಕಾರ ದೆಹಲಿ ಹಾಳು ಬಿತ್ತಲ್ಲದೆ ಅಲ್ಲಿ ಒಂದು ನಾಯಿ, ಒಂದು ಬೆಕ್ಕನ್ನು ಕೂಡ ಬಿಟ್ಟಿರಲಿಲ್ಲ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ಇಬ್ನ ಬತ್ತೂತ ಅವರ ಪ್ರಕಾರವಾಗಿ ಇಡೀ ದೆಹಲಿಯಲ್ಲಿ ರಾಜಾಜ್ಞೆಯ ಪ್ರಕಾರ ಶೋಧನೆಯನ್ನು ಮಾಡಲಾಯಿತು. ಒಬ್ಬ ಕುರುಡ, ಒಬ್ಬ ಕುಂಟ ಮಾತ್ರ ಕಂಡು ಬಂದರು. ಅವರು ಬಿಟ್ಟು ಎಲ್ಲರೂ ಯಾವ ದೆಹಲಿಯನ್ನು ಬಿಟ್ಟು ಹೊರಟು ಹೋಗಿದ್ರು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಆ ಕುಂಟನನ್ನು ಅಲ್ಲಿ ಕೊಲ್ಲಲ್ಪಡ್ತಕ್ಕಂಥದ್ದು, ಕುರುಡನನ್ನು ದೌಲತ್ಬಾದಿಗೆ ಎಳೆದು ತರಲಾಯಿತು ಅನ್ನೋಂಥದ್ದನ್ನು ಅವರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ರೀತಿಯಾಗಿ ಸುಲ್ತಾನನ ಆಜ್ಞೆಯ ಮೇರೆಗೆ 700 ಮೈಲು ದೂರದ ಪ್ರಯಾಣ ಯಾವ ಪ್ರಜೆಗಳು ಕೈಗೊಳ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಕಷ್ಟ, ನೋವ, ದುಃಖಗಳನ್ನು ಅನುಭವಿಸಿರ್ತಕ್ಕಂಥದ್ದನ್ನು ಸನ್ನಿವೇಶಗಳಲ್ಲಿ ಸಿಗ್ತದೆ. ಭರಣಿಯವರ ಪ್ರಕಾರವಾಗಿ ದೌಲತ್ಬಾದಿಗೆ ಪ್ರಯಾಣಿಸುವಾಗ ಎಷ್ಟೋ ಮಂದಿ ಸತ್ರು. ದೇವಗಿರಿಯ ಜನರ ಪಾಲಿಗೆ ಮಸನವಾಯಿತು. ದಾರಿಯುದ್ದಕ್ಕೂ ಶವಗಳನ್ನು ಕಾಣುವ ಪರಿಸ್ಥಿತಿ ಸುಲ್ತಾನನು ತಂದೊಡ್ಡಿದ್ದನು. ಅಳಿದುಳಿದವರು ದೆಹಲಿ ತಲುಪಿದರಾದರೂ ಅಲ್ಲಿಯ ಪರಿಸರಕ್ಕೆ ಹೊಂದ್ಕೊಳ್ಳದೆ ಕೆಲವರು ಸಾವನ್ನು ಹೊಂದಿದರು ಅನ್ನೋಂಥದ್ದನ್ನು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಇಂಥ ಒಂದು ರಾಜಧಾನಿಯ ಬದಲಾವಣೆ ಯೋಜನೆಯು ಕೂಡ ಅದು ಕೂಡ ಸುದೀರ್ಘವಾಗಿ ಯಾವ ದೇವಗಿರಿಯಲ್ಲಿ ಉಳಿಯಿದೆ. ಮತ್ತೆ ಆತನ ಆಜ್ಞೆಯ ಪ್ರಕಾರವಾಗಿ ಮತ್ತೆ ಅಳಿದುಳಿದ ಜನರು, ದೇವಗಿರಿಯಲ್ಲಿರುವಂಥ ಜನರು ಮರಳಿ ಮತ್ತೆ ದೆಹಲಿಗೆ ಹೋಗುವಂತೆ ಅವನ ಆಜ್ಞೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದರಿಂದಾಗಿ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಈ ಒಂದು ಯೋಜನೆಯು ಕೂಡ ಅಲ್ಲಿ ವೈಫಲ್ಯವನ್ನು ಹೊಂದ್ತಾ ಇದೆ ಅನ್ನೋದನ್ನು ನಾವು ನೋಡ್ತೇವೆ. ಇದಕ್ಕೋಸ್ಕರವಾಗಿ ಅನೇಕ ರೀತಿಯ ಖಜಾನೆಯ ಆರ್ಥಿಕತೆಯನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ಒಂದು ಜನರಿಗೆ ಪ್ರಯೋಜನವಾಗದೆ ವ್ಯತಿರಿಕ್ತದ ಸಾವು ನೋವುಗಳನ್ನು ಆ ಒಂದು ಯೋಜನೆಯ ವೈಫಲ್ಯವನ್ನೇ ಇಲ್ಲಿ ಕಂಡುಕೊಳ್ತಾ ಅನ್ನೋದನ್ನು ನಾವು ಕಾಣ್ತೇವೆ. ಇಂಥ ಒಂದು ರಾಜಧಾನಿ ಬದಲಾವಣೆಯ ವಿಫಲತೆಗೆ ಕಾರಣಗಳು ಅಂತ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಯಾವ ಸುಲ್ತಾನ್ ರಾಜಧಾನಿಯನ್ನು ಮಾತ್ರ ಬದಲಾಯಿಸಿ ತನ್ನ ಆಸ್ಥಾನ ಅಧಿಕಾರಿ ವರ್ಗ ಮತ್ತು ಆಡಳಿತ ಕಚೇರಿಗಳನ್ನು ಮಾತ್ರ ವರ್ಗಾಯಿಸಿದ್ರೆ ಸಾಕಿತ್ತು. ಪ್ರಜೆಗಳು, ವ್ಯಾಪಾರಿಗಳು ಶ್ರೀಮಂತ ಅನುಕೂಲತೆಗಳನ್ನು ಅರಿಸಿಕೊಂಡು ರಾಜಧಾನಿಯ ತಾವಾಗಿ ಬರುತ್ತಿದ್ದರು ಅನ್ನುವಂಥದ್ದನ್ನು ಇಲ್ಲಿ ಬರ್ತಾ ಇದೆ. ಎರಡು, ಆ ದೆಹಲಿ ವಾಸಿಗಳಾಗಿರ್ತಕ್ಕಂಥ ಪ್ರಜೆಗಳನ್ನು ದೆಹಲಿಯನ್ನು ತೊರೆಯಲು ಮನಸ್ಸಿರಲಿಲ್ಲ. ಆದರೂ ಕೂಡ ಆತನ ಆಜ್ಞೆಯನ್ನು ಭಯದಿಂದ ಪಾಲಿಸಿದರೆ ವಿನಃ ಮನಪೂರ್ವಕವಾಗಿ ಅವರು ಅಲ್ಲ ಅನ್ನೋಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾರೆ. ಮೂರು, ದೌಲತ್ಬಾದಿನ ಹೊಸ ಒಂದು ಪರಿಸರಕ್ಕೆ ಅವರು ಅಂಟಿಕೊಳ್ಳದೆ ಪ್ರಜೆಗಳಿಗೆ ಕೊರತೆಗಳುಂಟಾಗಿ
ಅನೇಕ ರೀತಿಯ ಕಷ್ಟವನ್ನು ಕೂಡ ಇಲ್ಲಿ ಅನುಭವಿಸಿರ್ತಕ್ಕಂಥದ್ದು ಸಾಧ್ಯವಾಗಲಿಲ್ಲ ಅಂತ. 4, ದೆಹಲಿಯ ಮುಸ್ಲಿಂ ನಾಗರಿಕರಿಗೆ ದೌಲತಾಬಾದಿನ ಬಹುಸಂಖ್ಯಾತರೊಂದಿಗೆ ಹೊಂದಿಕೊಳ್ಳಲಾಗಲಿಲ್ಲ. ಅಲ್ಲಿ ಈ ರೀತಿಯಾಗಿ ಇಂಥ ಒಂದು ಪ್ರಮುಖ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಕೊನೆಗೆ ಈ ರಾಜಧಾನಿ ವರ್ಗಾವಣೆ ಆಗಿರ್ತಕ್ಕಂಥ ಒಂದು ಪರಿಣಾಮಗಳೇನು, ರಿಸಲ್ಟ್ಸ್ ಆಫ್ ದಿ ಕ್ಯಾಪಿಟಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದನ್ನು, ಈ ರಾಜಧಾನಿ ವರ್ಗಾವಣೆಯ ಪರಿಣಾಮ ಏನಾಯ್ತು ಇಲ್ಲಿ. 1, ಈ ರಾಜಧಾನಿ ವರ್ಗಾವಣೆಯಿಂದ ಪುನಃ ವರ್ಗಾವಣೆ ಮತ್ತು ಪಾಳು ಬಿದ್ದ ದೆಹಲಿ ಪುನರ್ ನಿರ್ಮಾಣಕ್ಕೆ ಅಪಾರವಾದ ಒಂದು ಹಣ ವೆಚ್ಚ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ರಾಜ್ಯದ ಬೊಕ್ಕಸವನ್ನೇ ಇಲ್ಲಿ ಖರ್ಚು ಮಾಡಿ ಆರ್ಥಿಕ ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು. 2, ದೆಹಲಿ ಹಾಳು ಬಿತ್ತಲದಿ ತನ್ನ ಘನತೆ, ವೈಭವವನ್ನು ಮತ್ತು ಫಲವತ್ತತೆಯನ್ನು ಅಲ್ಲಿ ಮತ್ತೆ ಕಳ್ಕೊಂಡಿರ್ತಕ್ಕಂಥದ್ದು. 3, ಹೊಸ ರಾಜಧಾನಿಯ ಸ್ಥಾನಮಾನ ಪಡೆದು ಸಿಂಗಾರಗೊಂಡಿರ್ತಕ್ಕಂಥ ದೌಲತಾಬಾದ್ ಕೂಡ ಇಲ್ಲಿ ಹಾಳು ಬಿತ್ತು ಅನ್ನೋಂಥದ್ದು. 4, ದೆಹಲಿಯ ಪ್ರಜೆಗಳು ಅಪಾರವಾದ ಸಂಕಷ್ಟಗಳನ್ನು ಎದುರಿಸಬೇಕಾಗಿತ್ತಲ್ಲದೆ ಅಪಾರ ಸಂಖ್ಯೆಯ ಜೀವ ನಷ್ಟವನ್ನು ಕೂಡ ಇಲ್ಲಿ ಹೊಂದಿರತಕ್ಕಂಥದ್ದು. 5, ಪ್ರಜೆಗಳು ಸುಲ್ತಾನ್ನ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು, ಅವನ ಆಡಳಿತವನ್ನು ತಿರಸ್ಕರಿಸಿರುವಂಥದ್ದು, ಅವನೊಬ್ಬ ಕ್ರೂರಿ, ಅವನೊಬ್ಬ ಹುಚ್ಚು ಅಂತೇಳಿ ಕೂಡ ಇಲ್ಲಿ ಕರೆಯಲ್ಪಡ್ತಾರೆ. 6, ಸುಲ್ತಾನನ ತೀರ್ಮಾನ ಪೂರ್ವಪರ ಯೋಚನೆಯಿಂದ ಕೂಡಿರಲಿಲ್ಲ. ಇದು ಅವನ ಪುನರ್ ವರ್ಗಾವಣೆ ನಗೆ ಹಾಸ್ಯಕ್ಕೆ ಕೂಡ ಗುರಿಯಾಯಿತು ಅನ್ನೋಂಥದ್ದನ್ನು. ಈ ರೀತಿ ಇಂಥ ಎಲ್ಲ ಅಂಶಗಳ ಮೂಲಕವಾಗಿ ಈ ಒಂದು ವರ್ಗಾವಣೆಯ ವೈಫಲ್ಯವಾಗಿರ್ತಕ್ಕಂಥದ್ದು, ಅದು ಈ ರೀತಿಯ ಪರಿಣಾಮಗಳನ್ನು ಕೂಡ ಇಲ್ಲಿ ಹೊಂದಿರತಕ್ಕಂಥದ್ದನ್ನು, ಇವೆಲ್ಲವುಗಳ ಮೂಲಕವಾಗಿ ನಾವು ಈ ರೀತಿಯಾಗಿ ಈ ಒಂದು ರಾಜಧಾನಿ ವರ್ಗಾವಣೆಯ ಯೋಜನೆಯು ಕೂಡ ಪ್ರಯೋಗವು ಕೂಡ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಒಂದು ವೈಫಲ್ಯ ಅನ್ನೋದನ್ನು ಈ ರೀತಿಯಾಗಿ ನಾವು ಕಾಣ್ತಾ ಇದ್ದೇವೆ.